ವಿರೋಧ ಪಕ್ಷಗಳ ಆಕ್ರೋಶದ ಮಧ್ಯೆ ನಾಗೇಂದ್ರಗೆ ಈಗ ಒಂದು ಸ್ವಲ್ಪ ರಿಲೀಫ್ ಸಿಕ್ಕಿದೆ. ಸಚಿವ ಬಿ ನಾಗೇಂದ್ರಗೆ ಹೈಕೋರ್ಟ್ನಿಂದ ಸಿಕ್ಕಿದೆ ರಿಲೀಫ್. ಈಗ ಜಾಮೀನು ಆದೇಶದಲ್ಲಿರುವಂತಹ ಒಂದು ಷರತ್ತು ರದ್ದುಪಡಿಸಿದೆ ಈಗ ಕೋರ್ಟ್. ನಾಗೇಂದ್ರ ದೇಶದ ಒಳಗೆ ಮುಕ್ತ ಸಂಚಾರಕ್ಕೆ ಈಗ ಗ್ರೀನ್ ಸಿಗ್ನಲ್ ಕೊಟ್ಟಿರುವಂತದ್ದು ಕೋರ್ಟ್ನಿಂದ. ಹಾಗಾಗಿ ರಾಜ್ಯ ಬಿಟ್ಟು ಹೋಗಲು ಕೋರ್ಟ್ ಪರ್ಮಿಷನ್ ಬೇಕಾಗಿಲ್ಲ. ಸಂಪುಟ ಸಚಿವರಿಗೆ ಹೈಕೋರ್ಟ್ನಿಂದ ಮಹತ್ವದ ಆದೇಶ ಬಂದಿದೆ. ಇಡಿ ಆಕ್ಷೇಪಣೆ ತಳ್ಳಿ ಹಾಕಿರುವಂತದ್ದು ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಪೀಠ. ಸಚಿವರಾಗಿರೋದ್ರಿಂದ ರಾಜ್ಯದ ಹೊರಗೂ ಕೂಡ ಓಡಾಟ ಅನಿವಾರ್ಯವಿದೆ, ಹೋಗಬೇಕಾಗತ್ತೆ ಕೆಲಸ ಕಾರ್ಯಗಳಿಂದ. ಹಾಗಾಗಿ ಅವರಿಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಈಗ ಯಾವುದೇ ಅನುಮತಿ ಪಡೆಯೋ ಹಾಗಿಲ್ಲ. ಬಿ ನಾಗೇಂದ್ರ ಪರ ವಕೀಲರ ವಾದ ಪುರಸ್ಕರಿಸಿರುವಂತದ್ದು ಹೈಕೋರ್ಟ್. ದೇಶ ಬಿಟ್ಟು ಹೋಗಲು ಮಾತ್ರ ಕೋರ್ಟ್ ಅನುಮತಿ ಕಡ್ಡಾಯ, ಆದರೆ ರಾಜ್ಯದ ಹೊರಗೆ ಬೇಕಾದರೂ ಅವರು ಓಡಾಡಬಹುದು. ಇಡಿ ತಂಡದ ಪರ ಎಎಸ್ಜಿ ಅರವಿಂದ್ ಕಾಮತ್ ಆಕ್ಷೇಪಣೆ ಸಲ್ಲಿಕೆ ಮಾಡಿದ್ದಾರೆ. ಹೀಗೆ ಮೊದಲನೇದಾಗಿ ಬಹಳ ವಿಚಾರ, ಈಗಾಗಲೇ ವಿಚಾರಣೆಗೂ ಕೂಡ ಕರೆದಿದ್ರು ನಾಗೇಂದ್ರ ಅವರಿಗೆ ಸುಮಾರು 2 ರಿಂದ 3 ಬಾರಿ. ಕಾರಣ ಏನು ಅಂತಂದ್ರೆ ಸಂಪುಟ ವಿಸ್ತರಣೆ ಸಂದರ್ಭದಲ್ಲಿ ಸುಮಾರು 2 ರಿಂದ 3 ಬಾರಿ ನಾಗೇಂದ್ರ ದೆಹಲಿ ಪ್ರಯಾಣ ಮಾಡಿದ್ರು ಅಂತ ಹೇಳಿ ಆ ಸಂದರ್ಭದಲ್ಲಿ ಆ ಒಂದು ವಿಚಾರದಿಂದಲೂ ಕೂಡ ಕೋರ್ಟಿಂದ ನಾಗೇಂದ್ರ ಅವರಿಗೆ ನೋಟಿಸ್ ಕೂಡ ಬಂದಿರುತ್ತೆ. ಅಂತಂದ್ರೆ ಅವರಿಗೆ ಒಂದು ಷರತ್ತುಬದ್ಧಗಳ ಜಾಮೀನು ಸಿಕ್ಕಿರುವಂಥದ್ದು. ಆ ಒಂದು ಬೇಲ್ನಿಂದ ಈಗ ನಾಗೇಂದ್ರ ಹೊರಗಿದ್ದಾರೆ. ಹಾಗಾಗಿ ಈಗ ಸಚಿವರ ಆಗಿರೋದ್ರಿಂದ, ಸಚಿವ ಸ್ಥಾನದಲ್ಲಿ ಇರೋದ್ರಿಂದ ಅವರಿಗೆ ರಾಜ್ಯದ ಹೊರಗೂ ಕೂಡ ಓಡಾಟ ಅನಿವಾರ್ಯ ಇರುತ್ತೆ, ಕೆಲಸಗಳ ಮೇಲೆ ಹೋಗಬೇಕಾಗುತ್ತೆ. ಹಾಗಾಗಿ ಪ್ರತಿ ಬಾರಿ ಹೋಗಿ ಅವರ ಅನುಮತಿ ಪಡೀಲಿಕ್ಕೆ ಸಾಧ್ಯ ಇಲ್ಲ. ಈಗ ಸಚಿವ ಸ್ಥಾನ ಬೇರೆ ಸಿಕ್ಕಿದೆ. ಹಾಗಾಗಿ ಸಚಿವರಾಗಿರೋದ್ರಿಂದ ಹೈಕೋರ್ಟ್ ಈಗ ಒಂದು ರಿಲೀಫ್ ಕೊಟ್ಟಿದೆ. ಇನ್ನು ಮುಂದೆ ಈ ಒಂದು ಷರತ್ತು ಏನಿತ್ತು ಇದನ್ನ ಕ್ಯಾನ್ಸಲ್ ಆಗಿದೆ. ಅಂತಂದ್ರೆ ಇನ್ನು ಮುಂದೆ ಅವರು ಯಾವುದೇ ರಾಜ್ಯಕ್ಕೆ ಹೊರಗೆ ಹೋಗಬೇಕು ಅಂತಂದ್ರೆ ಯಾವುದೇ ಅನುಮತಿ ಪಡೆಯುವಂತ ಅವಶ್ಯಕತೆ ಇಲ್ಲ. ದೇಶ ಬಿಟ್ಟು ಮಾತ್ರ, ಭಾರತದಿಂದ ಹೊರಗೆ ಮಾತ್ರ ಅವ್ರು ಹೋಗಬೇಕು ಅಂತಂದಾಗ ಕೋರ್ಟ್ನ ಅನುಮತಿ ಪಡಿಬೇಕಾಗುತ್ತೆ. ಅದ್ರ ಹೊರತಾಗಿ ಯಾವುದೇ ಒಂದು ಅನುಮತಿ ಪಡೆಯುವಂತ ಒಂದು ಅವಶ್ಯಕತೆ ಇಲ್ಲ ಅಂತ ಹೇಳಿ ಇದೀಗ ಕೋರ್ಟ್ ಕೊಟ್ಟಿರುವಂತ ಒಂದು ಗ್ರೀನ್ ಸಿಗ್ನಲ್. ಒಂದು ಕಡೆ ರಾಜೀನಾಮೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಿವು. ಈಗ ಹೈಕೋರ್ಟ್ನಿಂದ ಒಂದು ಒಳ್ಳೆ ಆದೇಶ ಬಂದಿದೆ ಅಂತಂದ್ರೆ ಇಷ್ಟು ದಿನ ರಾಜ್ಯದ ಹೊರಗೆ ಹೋಗೋಕ್ಕೂ ಕೂಡ ಪರ್ಮಿಷನ್ ಬೇಕಾಗಿತ್ತು ಯಾರಿಗೆ ನಾಗೇಂದ್ರಗೆ. ಹಾಗಾಗಿ ಈಗ ಸದ್ಯಕ್ಕೆ ಸಿಕ್ಕಿರುವಂತಹ ಒಂದು ಪರ್ಮಿಷನ್ ಇಂದ ಎಷ್ಟೆಲ್ಲ ಸೌಲಭ್ಯಗಳಾಗಬಹುದು. ಅದರ ಜೊತೆಗೆ ವಿಪಕ್ಷಗಳು ಇದಕ್ಕೂ ಏನಾದರೂ ಖ್ಯಾತೆ ತೆಗಿತಾರಾ ಈಗ ಅಂತ? ಏನು ಅಧಿವೇಶನ ನಡೀತಾ ಇದೆ, ಅಧಿವೇಶನದ ಸಮಯದಲ್ಲಿ ಬಿಜೆಪಿ ಕಳೆದ ಅಧಿವೇಶನ ಪ್ರಾರಂಭ ಆದಾಗ್ಲಿಂದಲೂ ಕೂಡ ಪಟ್ಟಿಡಿದಿರುವಂತದ್ದು ಬಿ ನಾಗೇಂದ್ರ ಏನಿದ್ದಾರೆ ವಾಲ್ಮೀಕಿ ಹಗರಣದಲ್ಲಿ ಅವರು ಪ್ರಮುಖ ಆರೋಪಿಯಾಗಿದ್ದಾರೆ. ಅವರಿಗೆ ಮತ್ತೊಮ್ಮೆ ನೀವು ಸಚಿವ ಸ್ಥಾನವನ್ನು ಕೊಟ್ಟಿರುವಂತದ್ದು ಇದು ನಿಜಕ್ಕೂ ಕೂಡ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಮಾಡುವಂತಹ ಒಂದು ಅವಮಾನ ಅನ್ನುವಂತ ರೀತಿಯಲ್ಲಿ ಈಗ ಏನು ಪ್ರತಿಪಕ್ಷಗಳು ಆಗ್ರಹವನ್ನು ವ್ಯಕ್ತಪಡಿಸ್ತಾ ಇದ್ದಾವೆ, ಅವರ ರಾಜೀನಾಮೆ ತಗೋಬೇಕು ಅಂತ. ಇದ್ರ ಬೆನ್ನಲ್ಲೇನೆ ಈಗ ಹೈಕೋರ್ಟ್ ಮತ್ತೊಂದು ರಿಲೀಫ್ ಅನ್ನು ಕೊಟ್ಟಿರುವಂತದ್ದು. ಈ ಹಿಂದೆ ಇದ್ದಂತ ಒಂದು ಷರತ್ತೇನಿತ್ತು, ರಾಜ್ಯವನ್ನ ಬಿಟ್ಟು ಹೊರ ರಾಜ್ಯಗಳಿಗೆ ಹೋಗಬಾರದು ಅನ್ನುವಂತ ಷರತ್ತು, ಆ ಷರತ್ತನ್ನ ಈ ಹಿಂದೆನೆ ಒಂದು ಅರ್ಜಿಯನ್ನ ಹಾಕೊಂಡು ಪರ್ಮಿಷನ್ ಅನ್ನು ತೆಗೆದುಕೊಂಡು ದೆಹಲಿಗೆ ಕೂಡ ಹೋಗಿ ಬಂದಿದ್ರು. ಈ ವೇಳೆಯಲ್ಲಿ ಇಡಿ ಅಧಿಕಾರಿಗಳು ಅಬ್ಜೆಕ್ಷನ್ ಕೂಡ ಹಾಕಿದ್ರು. ಅಬ್ಜೆಕ್ಷನ್ ಅನ್ನ ಇವತ್ತು ಆಲಿಸಿದಂತ ಹೈಕೋರ್ಟ್ ಪೀಠ ಇವತ್ತು ಆ ಒಂದು ಷರತ್ತನ್ನ ಸಡಿಲಿಕೆ ಮಾಡಿ ಆದೇಶವನ್ನು ಕೊಟ್ಟಿರುವಂತದ್ದು. ಈಗೇನು ಹೊರದೇಶಕ್ಕೆ ಹೋಗುವಂತದ್ದಿದ್ರೆ ಮಾತ್ರ ಅನುಮತಿಯನ್ನ ಪಡ್ಕೊಳ್ಬೇಕಾಗತ್ತೆ. ಸೊ ಹೊರದೇಶಕ್ಕೆ ನೀವು ಯಾವುದೇ ಅನುಮತಿ ಇಲ್ಲಿ ಹೋಗಂಗಿಲ್ಲ ಅನ್ನುವಂತ ಒಂದು ಷರತ್ತನ್ನ ಕಾಯಂಗೊಳಿಸ್ತಾ ರಾಜ್ಯದ ಹೊರ ರಾಜ್ಯಗಳಿಗೆ ಹೋಗ್ಬೇಕು ಅಂದ್ರೆ ನೀವು ನ್ಯಾಯಾಲಯಕ್ಕೆ ತಿಳಿಸಿ ಹೋಗಬಹುದು ಅನ್ನುವಂತ ಒಂದು ಆದೇಶವನ್ನು ಕೊಟ್ಟಿದೆ. ಹಾಗಾಗಿ ಈಗ ಇದೊಂದು ರಿಲೀಫ್ ಆಗಿ ನಾಗೇಂದ್ರ ಅವರಿಗೆ ಈ ರಿಲೀಫ್ ಸಿಕ್ಕಿರುವಂತದ್ದು. ನಾಗೇಂದ್ರ ಅವರು ಈಗಾಗಲೇ ಸಚಿವರಾಗಿರೋದ್ರಿಂದಾಗಿ ಈ ಒಂದು ಎಕ್ಸಂಪ್ಷನ್ ಅನ್ನ ಕೊಡಬಹುದು ಅನ್ನೋದು. ಯಾಕಂದ್ರೆ ಸಚಿವರೊಬ್ರು ರಾಜ್ಯ ಸರ್ಕಾರ ಅವರಿಗೆ ಸಚಿವ ಸ್ಥಾನವನ್ನು ಕೊಟ್ಟ ಸಂದರ್ಭದಲ್ಲಿ ಅವರು ಬೇರೆ ಬೇರೆ ರಾಜ್ಯಗಳಿಗೂ ಕೂಡ ಓಡಾಡಬೇಕಾಗುವಂತ ಸಂದರ್ಭ ಬರ್ತದೆ. ಹಾಗಾಗಿ ಅವರಿಗೆ ಈ ಒಂದು ಷರತ್ತನ್ನ ಸಡಿಲಿಕೆ ಮಾಡಿ ಆ ಷರತ್ತನ್ನ ತೆಗೆದುಹಾಕಿದ್ದಾರೆ ಈ ಹಿಂದೆ ಕೊಟ್ಟಂತ ಒಂದು ಆದೇಶದಲ್ಲಿ. ಸೊ ಈಗ ನಾಗೇಂದ್ರಗೆ ಬಿಗ್ ರಿಲೀಫ್ ಅಂತಾನೆ ಹೇಳಬಹುದು. ಅದರ ಜೊತೆಗೆ ಈ ಒಂದು ವಿಷಯವನ್ನ ಪ್ರತಿಪಕ್ಷಗಳು ಕೂಡ ಪ್ರಸ್ತಾಪ ಮಾಡಬಹುದು, ಯಾವ ರೀತಿಯಲ್ಲಿ ಅವರನ್ನ ನಾವು ಮತ್ತಷ್ಟು ಇಕ್ಕಟ್ಟಿಗೆ ಸಿಲುಕಿಸಬಹುದು ಅಂತ ಹೇಳಿ. ಅಂದ್ರೆ ಕೋರ್ಟ್ ರಿಲೀಫ್ ನೀಡಿರಬಹುದು, ಆದ್ರೆ ಅವರ ಮೇಲೆ ವಾಲ್ಮೀಕಿ ಹಗರಣದ ಗುರುತರವಾದಂತಹ ಆರೋಪಗಳು ಇನ್ನೂ ಕೂಡ ಇರೋದ್ರಿಂದಾಗಿ ಅವರನ್ನ ಸಂಪುಟಕ್ಕೆ ಸೇರಿಸ್ಕೊಳ್ಬಾರ್ದು ಅನ್ನುವಂಥದ್ದೇ ಪಟ್ಟನ್ನ ಮುಂದುವರಿಸಬಹುದು. ಆ ಪಟ್ಟನ್ನು ಮುಂದುವರಿಸುವಂತ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೂ ಕೂಡ ಇವತ್ತು ಕೊಟ್ಟಿರುವಂತ ರಿಲೀಫ್ ಏನಿದೆ, ಹೈಕೋರ್ಟ್ ಕೊಟ್ಟಿರುವಂತ ರಿಲೀಫ್, ಅದನ್ನ ಮುಂದಿಟ್ಕೊಂಡು ನ್ಯಾಯಾಲಯವೇ ಇದನ್ನ ಒಪ್ಕೊಂಡಂತ ಕೊಟ್ಟಿರೋದ್ರಿಂದಾಗಿ ನೀವು ಯಾವುದೇ ರೀತಿಯ ಪ್ರಶ್ನೆ ಮಾಡಕ್ ಬರಲ್ಲ ಅನ್ನುವಂಥದ್ದು ಕೂಡ ಇರುತ್ತೆ. ಸೊ ಈ ಹಿಂದೆ ಅವರು ದೆಹಲಿಗೆ ಹೋಗುವಂತ ಸಂದರ್ಭದಲ್ಲಿ ಪ್ರಶ್ನೆ ಮಾಡಿದ್ರು, ಅವ್ರಿಗೆ ಷರತ್ತುಗಳು ಇದ್ರೂ ಕೂಡ ಅವ್ರಿಗೆ ಹೊರ ರಾಜ್ಯಕ್ಕೆ ಹೋಗಬಾರ್ದು ಅನ್ನುವಂತ ನಿಬಂಧನೆ ಇದ್ರೂ ಕೂಡ
ಜಾಮೀನು ಮೇಲೆ ಇದ್ರೂ ಕೂಡ ಇವರು ಹೊರ ರಾಜ್ಯಕ್ಕೆ ಹೆಂಗ್ ಹೋಗ್ತಿದ್ರು ಅನ್ನುವಂತ ಪ್ರಶ್ನೆಯನ್ನು ಕೂಡ ಮಾಡಿದ್ರು. ಆದ್ರೆ ಈಗ ಪ್ರತಿಪಕ್ಷಗಳು ಆ ಒಂದು ಅಲಿಗೇಷನ್ ಅನ್ನ ಮಾಡೋದಕ್ಕೆ ಆಗೋದಿಲ್ಲ ಅಂತಾನೆ ಹೇಳ್ಬೋದು ರೋಶಿನಿ. ಥ್ಯಾಂಕ್ ಯು ಶಿವು, ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ.